ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ಇವತ್ತೊಂದು ಸ್ಪೆಷಲ್ ಸುದ್ದಿಯೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂದರೆ, ಜನಗಳಿಗೆ ಮಾಡಿಸಿ ಗಲೀಜು ಇದ್ದ ಸ್ಥಳದಲ್ಲಿ ಪೇಡೆ, ಹಲ್ವಾ, ಖಾರ ತಯಾರು ಮಾಡಿ ಕೊಡೋದು. ಉತ್ತರ ಕರ್ನಾಟಕದಲ್ಲಿ ಸಿಹಿ ಮತ್ತು ಖಾರ ತಯಾರು ಮಾಡುವ ಏಕೈಕ ಮಳಿಗೆಯಾದ ಹಾವೇರಿ ಜಿಲ್ಲೆಯಲ್ಲಿರುವ ಸವಣೂರಲ್ಲಿರುವ ಶಿವಲಾಲ್ ಸವಣೂರ್ ಖಾರದ ಬಗ್ಗೆ ಹೇಳಿ ಬಂದಿದ್ದೇನೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಸವಣೂರ್ ಖಾರ ಟೇಸ್ಟ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳ್ತೀವಿ. ಆದರೆ ಅದನ್ನು ತಯಾರಿಸೋ ಸ್ಥಳ ನೀವೇನಾದ್ರೂ ನೋಡಿಬಿಟ್ರೆ ಮೋಸ್ಟ್ಲಿ ನೀವು ಜೀವನದಲ್ಲಿ ಇನ್ನೊಮ್ಮೆ ಸವಣೂರ್ ಖಾರ ತಿನ್ನಲ್ಲ ಅನಿಸುತ್ತೆ. ಹಾಗಾದ್ರೆ ಬನ್ನಿ, ಆ ಸ್ಥಳ ಹೇಗಿದೆ ಅಂತ ನೀವು ಒಂದ್ಸಾರಿ ಕಣ್ಣಾರೆ ನೋಡಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇರೋದು ಸವಣೂರ್ ಶಿವಲಾಲ್ ಖಾರ ಆಗಲಿ ಇನ್ನಿತರ ಸಿಹಿ ತಿನಿಸುಗಳಾಗಲಿ ಉತ್ಪತ್ತಿ ಮಾಡೋ ಗುಡಾನಿದು. ಇಲ್ಲಿ ಗಮನಿಸಿ, ಆ ಚರಂಡಿ ನೋಡಿದರೆ ವಾಂತಿ ಬರುತ್ತೆ, ಅಷ್ಟೊಂದು ಗಲೀಜು ತುಂಬಿಕೊಂಡು ಬಿಟ್ಟಿದೆ. ಒಳಗಡೆ ಅಡುಗೆ ಮನೆ ಗುಡಾನ್ ಹೋಗಿ ನೋಡಿದರೆ ಇದನ್ನು ತೊಳೆದು ಬಳಿದು ಮಾಡಿ ಎಷ್ಟೋ ವರ್ಷ ಆಯ್ತು ಅಂತ ಕಾಣಿಸುತ್ತೆ. ಆ ಎಣ್ಣೆ ಜಿಗಟಾಗಲಿ, ಆಮೇಲೆ ಹೊಗೆ ಇದೆ ಅದು ಇದು ಆಗಲಿ. ಇನ್ನು ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಸ್ವಚ್ಛತೆ ನೋಡಿದರೆ ಅಯ್ಯೋ ಶಿವ ಅನ್ಸುತ್ತೆ. ಸ್ನೇಹಿತರೆ, ಇವಾಗ ನೀವು ಹೇಳಿ, ಇಷ್ಟೊಂದು ಗಲೀಜು ಇಟ್ಕೊಂಡು ತಯಾರಿಸೋ ಶಿವಲಾಲ್ ಖಾರ ತಿನ್ನೋ ಪದಾರ್ಥಗಳನ್ನು ಕೊಂಡುಕೊಡ್ಬೋದಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಒಯ್ತೀವಿ, ವಯಸ್ಸಾದವರು ತಿಂತಾರೆ, ಅವ್ರಗಳ ಗತಿ ಏನು? ಜನ ಶಿವಲಾಲ್ ಪ್ರಾಡಕ್ಟ್ಗಳನ್ನು ಅಷ್ಟೊಂದು ದುಬಾರಿ ಇದ್ರೂ ತಗೊಳ್ತಾರೆ. ಯಾಕೆ? ಶಿವಲಾಲ್ ಖಾರ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಆದರೆ ಇಲ್ಲಿ ನೀವು ಮಾಡ್ತಾ ಇರೋದೇನು? ಸವಣೂರ್ ಶಿವಲಾಲ್ ಖಾರದ ಮೇಲೆ ನಂಬಿಕೆ ಇಟ್ಟ ಜನಕ್ಕೆ ಮೋಸ. ಇದೆಲ್ಲ ನೋಡಿದ ಬಳಿಕ ನನಗೆ ನೆನಪಾಗೋದು ಸವಣೂರ್ ಪುಣ್ಯಜೀವ. ಏನ್ರಿ ಸಾಹೇಬ್ರೆ, ಇದೆಲ್ಲ ತಮ್ಮ ಗಮನಕ್ಕೆ ಬಂದಿಲ್ವಾ ಹೆಂಗೆ? ಅಥವಾ ಗಮನಕ್ಕೆ ಬಂದರೂ ಕೂಡ ಅವ್ರು ಕೊಟ್ಟು ಚಿಲ್ಲರೆ ತಗೊಂಡು ಸುಮ್ಮನಾಗ್ಬಿಟ್ಟಿದ್ದಾರ ಅಂತ ಇವಾಗಲೂ ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ನಾನು ಸ್ಪೆಷಲ್ ಆಗಿ ಮನವಿ ಮಾಡ್ತೀನಿ, ಸವಣೂರ್ ಶಿವಲಾಲ್ ಖಾರದ ಮಳಿಗೆಗೆ ಹೋಗಿ ಕಣ್ಣು ತೆರೆದು ಅಲ್ಲಿರುವ ಸ್ವಚ್ಛತೆಯನ್ನು ವೀಕ್ಷಿಸಿ, ಗಮನಿಸಿ, ಆಮೇಲೆ ಶಿವಲಾಲ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೇಬೇಕು. ಇದು ನನ್ನ ಆರ್ಡರ್ ಅಂತ ತಗೊಳ್ಳಿ, ಇಲ್ಲ ಅಂದ್ರೆ ನನ್ನ ಮನವಿ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇದೊಂದು ಸಲ ಹೇಗಾಯ್ತು ಅಂದ್ರೆ ಮುಂದ ಮನೆಗೆ ದ್ರೋಹ ಬಗದಂಗಾಯ್ತು. ಹೇಗೆ ಹೇಳ್ತೀನಿ ಅಂದ್ರೆ ಅದನ್ನು ಕೇಳಿ. ಜನಗಳು ಇವು ಪ್ರಾಡಕ್ಟ್ಗಳನ್ನ ಇಷ್ಟೊಂದು ದುಬಾರಿ ಇದ್ರು ಕೊಂಡ್ಕೊಳ್ತಾರೆ. ಅದು ಸವಣೂರ್ ಶಿವಲಾಲ್ಗಳ ಮೇಲೆ ಜನಗಳಿದ್ರು ನಂಬಿಕೆ. ಆ ನಂಬಿಕೆಗೆ ಋಣಿ ಆಗಿರ್ಬೇಕು ತಾನೆ. ಅದನ್ನು ಬಿಟ್ಟು ಜನಗಳ ಕಣ್ಣಿಗೆ ಬನ್ನಿ ಹರಿಸೋಕೆ. ಸ್ನೇಹಿತರೆ, ತಮಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಒಂದು ತಿನ್ನೋ ಪದಾರ್ಥ ತಗೊಂಡ್ರೆ ಸ್ವಲ್ಪ ಅದರ ಬಗ್ಗೆ ವಿಚಾರಿಸಿ ಆಮೇಲೆ ತಗೊಳ್ಳಿ. ಯಾಕಂದ್ರೆ ಮನುಷ್ಯನ ಜೀವ ಒಂದೇ ಸಾರಿ ಇಟ್ಕೊಳ್ಳಿ, ಅದನ್ನ ಇರೋವರೆಗೂ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಸಂತೋಷವಾಗಿರಿ ಅಂತ.